ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಬರ್ರಿ ನಾವು ಇವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ ಮಾಡೋಣ. ನೋಡ್ರಿ, ಇಲ್ಲಿ ನಾನು ಬ್ರೆಡ್ ಪಿಜ್ಜಾ ಮಾಡೀನಿ. ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟ್ ನಾನು ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದೆ. ಆಮೇಲೆ ಇವು ಒಂದಿಷ್ಟು ತರಕಾರಿ ತೊಗೊಂಡಿನಿ ನೋಡ್ರಿ. ಇದ್ರೊಳಗೆ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಅಲ್ಲಿಂದ ಕ್ಯಾಬೇಜು ಮತ್ತು ಬೀನ್ಸು ಎಲ್ಲ ಅದ. ಈಗ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿದೆ ನಾನು. ಎಲ್ಲ ಸಣ್ಣ ಹಚ್ಕೋಬೇಕು ನೋಡ್ರಿ ಹಿಂಗೆ. ಆಮೇಲೆ ಬೀನ್ಸ್ ಹಾಕಿದೆ. ಇವನ್ನೊಂದು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಕ್ಯಾಬೇಜ್ ಇರ್ತದಲ್ರಿ, ಕ್ಯಾಬೇಜನ್ನು ಹಾಕ್ಕೋಬೇಕು. ಸ್ವಲ್ಪ ಸಣ್ಣಂಗೆ ಆಗ್ಬೇಕು ನೋಡ್ರಿ ಇವು ಹಿಂಗೆ. ಕ್ಯಾಬೇಜ್ ಹಾಕ್ಕೊಂಡೆ, ಕ್ಯಾರೆಟ್ ಹಾಕ್ಕೊಂಡೆ. ಇವು ಒಂದು 2 ನಿಮಿಷ ಇವು ಬಾಡಿಸಿದ ಮೇಲೆ ಆಮೇಲೆ ಲಾಸ್ಟಿಗೆ ಈರುಳ್ಳಿ ಹಾಕ್ಕೊಳ್ಳೋಣ ರೀ. ಇದು ಒಂದು 2 ನಿಮಿಷ ರೀ, ಇಷ್ಟೇ. ಒಂದು 2 ನಿಮಿಷ ತಾಳಿಸಿದ ಮೇಲೆ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ರಿ ಈರುಳ್ಳಿ, ಅದನ್ನು ಹಾಕ್ಕೋಬೇಕು. ಇದಿಷ್ಟು ಹಾಕ್ಕೊಂಡು ಒಂದು 5 ನಿಮಿಷ ತಾಳಿಸ್ಬೇಕು. ಒಂಚೂರು ಇವು ಮೆತ್ತಗಾಗ್ಬೇಕು ನೋಡ್ರಿ. ಈ ಇದದಲ್ರಿ ಬ್ರೆಡ್ ಪಿಜ್ಜಾ ಹುಡುಗರಿಗೆ ಮಾತ್ರ ಭಾರಿ ಫೇವ್ರೇಟ್ ಆಗ್ತದೆ ನೋಡ್ರಿ. ಇದು ಒಂದು ಸತಿ ನೀವು ಮಾಡಿ ನೋಡ್ರಿ, ಹುಡುಗರಿಗೆ ಭಾರಿ ಇಷ್ಟ ಆಗ್ತದೆ. ಸ್ವಲ್ಪ ಉಪ್ಪು ಹಾಕಿದೆ ನಾನು, ಅಂದ್ರೆ ಅದು ಲಘು ಮೆತ್ತಗಾಗ್ತಾವಲ್ರಿ ಇವು, ಅದಕ್ಕೆ ಉಪ್ಪು ಹಾಕಿದೆ. ಉಪ್ಪು ಹಾಕಿ ಒಂದು 5 ನಿಮಿಷ ತಾಳಿಸಿದೆ. ಇಲ್ಲಿ ನೋಡ್ರಿ, ನಾನು ಪಿಜ್ಜಾ ಮತ್ತು ಪಾಸ್ತಾ ಸಾಸ್ ಇರ್ತದಲ್ಲ, ಇದನ್ನಾದರೂ ಹಾಕ್ಕೋಬೋದು 1 ಸ್ಪೂನು. ಇಲ್ಲಾಂದ್ರೆ ಹಿಂಗೆ ಮನೆಯೊಳಗೆ ಮಾಡಿರ್ತೀವಲ್ಲ ಕೆಂಪು ಚಟ್ನಿ ಅಂಥವೇನಾರ ಇದ್ದರೆ ಅವನ್ನ ಹಾಕ್ಕೋಬೋದು. ಇದಿಷ್ಟು 1 ಸ್ಪೂನ್ ನಿಮ್ಮ ಖಾರ ಎಷ್ಟು ಬೇಕು ನೋಡಿಕೊಂಡು 1 ಸ್ಪೂನ್ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸತಿ ತಾಳಿಸ್ಬೇಕು. ಇಷ್ಟು ತಾಳಿಸ್ಕೊಂಡ್ಮೇಲೆ ಚಲೋ ತಂಗ ತಾಳಿಸ್ಕೋಬೇಕ್ರಿ. ತಾಳಿಸ್ಕೊಂಡು ಒಂದು 5 ನಿಮಿಷ ಇಟ್ಬಿಡ್ಬೇಕು. ಅದನ್ನು ಫುಲ್ ತಣ್ಣಗಾಗಬೇಕದು. ಇಲ್ಲಿ ನಾವು ಬ್ರೆಡ್ ರೆಡಿ ಮಾಡ್ಕೊಳ್ಳೋಣ. ನಾ ಇಲ್ಲೇ ಬ್ರೆಡ್ಡಿಗೆ ಪಿಜ್ಜಾ ಮತ್ತು ಪಾಸ್ತಾ ಸಾಸ್ ಹಚ್ಲಿಕತ್ತೀನಿ ನೋಡ್ರಿ. ಇಲ್ಲೂ ಅಷ್ಟೇ, ನೀವು ಬೇಕಂದ್ರೆ ಕೆಂಪು ಚಟ್ನಿನೂ ಹಚ್ಕೋಬೋದು. ಪಿಜ್ಜಾ ಸಾಸನ್ನು ಹಚ್ಲಿಕತ್ತೀನಿ ನಾ ಇಲ್ಲೇ. ಹಚ್ಚಿ ಅದೇನು ನಾವು ಪಲ್ಯ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಇದ್ರ ಮೇಲೆ ಹಾಕಬೇಕು. ಅಷ್ಟು ನೋಡಿಕೊಂಡು ಎಷ್ಟು ನಿಮಗೆ ಬೇಕೋ ಅಷ್ಟು ನೋಡಿಕೊಂಡು ಹಿಂಗೆ ಪಲ್ಯ ಹಾಕ್ಕೊಳ್ಳೋದು. ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಬೆಣ್ಣೆ ಹಚ್ಬೇಕ್ರಿ. ಹಂಚಿಗೆ ಬೆಣ್ಣೆ ಹಚ್ಚಿ ಅದನ್ನಿಡೋದು. ಅದನ್ನಿಟ್ಟು ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕ್ರಿ. ಇದಷ್ಟು ಭಾಳ ಏನು ಬೇಕಾಗಂಗಿಲ್ಲ. ನಾ ಇಲ್ಲಿ ಮೇಲೆ ಇದನ್ನು ಹಾಕ್ಲಿಕತ್ತೀನಿ ರೀ, ಚೀಸ್ ಹಾಕ್ಲಿಕತ್ತೀನಿ. ಇದನ್ನು ಹಿಂಗೆ ಚೀಸ್ ಹೆರೆದು ಹಾಕಬೇಕು. ಹಾಕಿ ಇನ್ನೂ ಒಂದು ಹಂಗೆ ಬ್ರೆಡ್ ರೆಡಿ ಮಾಡಿಕೊಂಡೆ ನಾನು. ಇನ್ನೂ ಒಂದು ಬ್ರೆಡ್ ರೆಡಿ ಮಾಡಿಕೊಂಡು ಅದನ್ನು ಅದರ ಜೋಡಿ ಹಿಂಗಿಟ್ಟೆ. ಅದಕ್ಕೂ ಚೀಸ್ ಹಾಕಿದೆ. ಒಂದು 5 ನಿಮಿಷದಲ್ರಿ ಇದನ್ನು ಮುಚ್ಚಿಡಬೇಕು. 5 ನಿಮಿಷ ಮುಚ್ಚಿಟ್ಟು ಇಡೋದಕ್ಕೆ ಅದು ಚೀಸ್ ಏನಿರ್ತದಲ್ರಿ, ಆ ಚೀಸ್ ಫುಲ್ ಮೆಲ್ಟ್ ಆಗ್ಬೇಕು ನೋಡ್ರಿ. ಅಷ್ಟೇ ಇದ್ರೊಳಗೆ. ಮತ್ತು ಬ್ರೆಡ್ ರೋಸ್ಟ್ ಆಗಬೇಕು, ಚೀಸ್ ಮೆಲ್ಟ್ ಆಗಬೇಕು. ಮತ್ತು ನಾವು ಪಲ್ಯ ಎಲ್ಲ ಬೇಯಿಸ್ಬಿಟ್ಟಿರ್ತೀವಿ, ಹಾಗಾಗಿ ಜಾಸ್ತಿ ಹೊತ್ತು ಏನು ತೊಗೊಳಂಗಿಲ್ಲ. ಬ್ರೆಡ್ ರೋಸ್ಟ್ ಆಗ್ಲಿಕ್ಕೆ ಒಂದು 5 ನಿಮಿಷ ತೊಗೊಳ್ತದೆ ಬ್ರೆಡ್ ಮತ್ತು ಚೀಸ್ ಇದಾಗಲಿಕ್ಕೆ. ನೋಡ್ರಿ, ರೆಡಿ ಆಯ್ತು ನಮ್ಮ ಬ್ರೆಡ್ ಪಿಜ್ಜಾ ರೆಡಿ ಆಯ್ತು. ಭಾರಿ ಟೇಸ್ಟ್ ಅನ್ನಿಸ್ತದ್ರಿ ಇದು. ಹುಡುಗರಿಗೆ ನೋಡ್ರಿ, ಅದ ಹೇಳ್ತೀನಲ್ರಿ, ತರಕಾರಿ ನಾವು ಯಾವ್ಯಾವ ರೂಪದಾಗ ಮಾಡಿ ತಿನ್ನಿಸಿದ್ರು ಹುಡುಗರಿಗೆ ಅದು ಅವರಿಗೆ ನಾವು ನಾರ್ಮಲ್ ಪಲ್ಯ ಮಾಡಿ ತಿನ್ನಿಸಿದ್ರೆ ಬ್ಯಾಡ ಅಂತಾರೆ. ಬಟ್ ನಾವು ಹಿಂಗೆ ಮಾಡಿ ತಿನ್ನಿಸಿದ್ರೆ ಅಗದಿ ಪ್ರೀತಿಲೇನ ತಿಂತಾರೆ ನೋಡ್ರಿ. ಚೀಸ್ ಸ್ವಲ್ಪ ಹಾಕ್ಬೇಕ್ರಿ. ಚೀಸ್ ಈಗ ಒಬ್ಬೊಬ್ರು ಚೀಸ್ ಹೆಲ್ತಿಗೆ ಚಲೋ ಅಲ್ಲ ಹಿಂಗೆ ಅಂತಾರೆ. ಯಾವಾಗಾರ ಒಮ್ಮೆ ತಿಂದರೆ ಏನು ಕೆಟ್ಟಲ್ಲ. ಮತ್ತು ನಾವು ಮನೆ ಒಳಗೆ ಮಾಡಿದ್ದು ಇನ್ನೂ ಚಲೋ ರೀ. ನಾವು ಹೊರಗಿಂದ ತಿನ್ನೋಕ್ಕಿಂತ ಹೊರಗೆ ಅದು ಯಾವ್ಯಾವ ಚೀಸ್ ಹಾಕಿರ್ತಾರೋ ಗೊತ್ತಿಲ್ಲ. ನಾವು ಮನೆ ಒಳಗೆ ಮಾಡೋದು ಇನ್ನೂ ಚಲೋ ಅಲ್ರಿ. ಇದ್ರ ಮೇಲೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗೇನೋ ಇದ್ದು ಆ ಆರಿಗೇನೋ ಉದುರಿಸ್ಕೊಳ್ಳಿಕತ್ತೀನಿ ನೋಡ್ರಿ. ಇದು ಮಸ್ತ್ ಆಗ್ತದ್ರಿ. ಇದು ಆರಿಗೇನೋ ಹಾಕ್ಕೋಬೇಕು. ಇದು ಹಂಗೆ ಅಂಗಡಿ ಒಳಗೂ ಸಿಗ್ತದ್ರಿ ಆರಿಗೇನೋದು. ಇವಿಷ್ಟು ಉದುರಿಸ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ಸಾಸ್ ಹಾಕಿ ಕೊಟ್ಬಿಟ್ರೆ ಹುಡುಗರಿಗೆ ಅಂಗಡಿ ಪಿಜ್ಜಾಕ್ಕಿಂತನೂ ಮಸ್ತ್ ರುಚಿ ಅನ್ನಿಸ್ತದೆ ನೋಡ್ರಿ. ನಮ್ಮ ಮನೆ ಒಳಗೆ ಇದನ್ನು ಸ್ವಲ್ಪ ನಾವು ಮೇಲೆ ಮಾಡ್ತಿರ್ತೀವಿ. ನೀವು ಮಾಡಿ ನೋಡಿರಿ. ಮತ್ತು ತರಕಾರಿನೂ ಅಷ್ಟೆ, ನಿಮಗೆ ಯಾವುದು ಬೇಕು ಇಷ್ಟದ ತರಕಾರಿ ಒಟ್ಟು ಅದನ್ನು ಹಾಕ್ಕೋಬೋದು ನೋಡ್ರಿ. ಆದ್ರೇನು ಫುಲ್ ಸಣ್ಣ ಹೆಚ್ಕೋಬೇಕು. ಈಗ ಬರ್ತಾವಲ್ರಿ ಅವು ತರಕಾರಿ ಸಣ್ಣ ಕಟ್ ಮಾಡೋದು, ಅಂಥದ್ರೊಳಗೆಲ್ಲ ತೊಗೊಂಡು ಸಣ್ಣ ಕಟ್ ಮಾಡಿ ಹಿಂಗೆ ಮಾಡಿಬಿಟ್ರೆ ಭಾರಿ ರುಚಿ ಅನ್ನಿಸ್ತದೆ ನೋಡ್ರಿ. ಎಷ್ಟು ಮಸ್ತಾಗ್ಯಾವ ನಮ್ಮ ಬ್ರೆಡ್ ಪಿಜ್ಜಾ. ನೋಡ್ಲಿಕ್ಕೂ ಎಷ್ಟು ಕಲರ್ಫುಲ್ ಆಗ್ಯದ. ರುಚಿನೂ ಅಷ್ಟೇ ರೀ, ರುಚಿನೂ ಭಾಳ ರುಚಿ ಅದ. ನೀವು ಒಂದು ಸತಿ ಮಾಡಿ ನೋಡ್ರಿ. ಫಸ್ಟ್ ಟೈಮ್ ನಮ್ಮ ಯಾರು ಚಾನಲ್ ನೋಡ್ಲಿಕತ್ತೀರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ ವೀಕ್ಷಕರೇ.